ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಈ ಒಂದು ಪ್ರೇಮೈಸಸ್ ಬಹಳ ಫೆಸ್ಟಿವಲ್ ತರ ಕಾಣ್ತಾ ಇದೆ. ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಕಿರಣ್ ಮಹಾಬಲೇಶ್ವರ ಉಳಿಗಿರಿ, ನವಲಗುಂದ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ನಾವು ಸರ್ ಇವತ್ತು ಕರ್ನಾಟಕದ ಒಬ್ಬ ಉತ್ಸಾಹಿ ಯುವಕರ ಪ್ರೇಮಿ, ಕ್ರೀಡಾ ಪ್ರೇಮಿ, ಶಿಕ್ಷಣ ಪ್ರೇಮಿ ಹಾಗೂ ಸಂವಿಧಾನವನ್ನ ಅತ್ಯಂತ ಪ್ರೀತಿಯಿಂದ ಪ್ರೀತಿಸುವಂತಹ, ಮನಸ್ಸಿನಿಂದ ಪ್ರೀತಿಸುವಂತಹ ಒಬ್ಬ ನವ ಯುವ ಮುಖ್ಯಮಂತ್ರಿಯನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ರೈತ ಹೋರಾಟಗಾರರು, ಉತ್ತರ ಕರ್ನಾಟಕದ ಭಾಗದ ರೈತ ಬಂಧು, ಬಂಡಾಯ ನೆಲದ ಒಬ್ಬ ಗಟ್ಟಿ ಹೋರಾಟಗಾರರಂತ ಶಾಸಕರು ಶ್ರೀ NH ಕೋನರೆಡ್ಡಿ ಅವರ ಕ್ಷೇತ್ರದಿಂದ ನಾವು ಬಂದಿದ್ದೀವಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಕ್ಕೆ ನಮಗೆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಪ್ರೀತಿ ಬಹಳ ಉಕ್ಕಿ ಹರಿತಾ ಇದೆ. ನಾವು ಕೂಡ ಆ ಒಂದು ಪುಣ್ಯ ಗಳಿಗೆಗೆ ಸಾಕ್ಷಿಯಾಗೂ ಕೂಡ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ. ಆ ಒಂದು ಪುಣ್ಯ ಗಳಿಗೆಯನ್ನು ನಾವು ಕಣ್ತುಂಬಿ ನೋಡ್ಬೇಕಾಗಿದೆ. DK ಶಿವಕುಮಾರ್ ಸಾಹೇಬರ ಒಂದು ವಿದ್ಯಾರ್ಥಿ ದೇಶದಿಂದಲೇ ಬಂದಂತ ಹೋರಾಟ, ಅವರು ಸುದೀರ್ಘವಾಗಿ ನಮಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಒಂದು 4 ದಶಕಗಳ ಕಾಲ ಅವರ ಒಂದು ಹೋರಾಟ, ಸಂಘಟನೆ ಹಾಗೆ ಕಾರ್ಯಕರ್ತರ ಜೊತೆಗೆ ಧ್ವನಿಯಾಗಿ ನಿಲ್ತಕ್ಕಂಥ ಒಂದು ಅವರ ಗುಣ. ಯಾವುದೇ ಕಾರ್ಯಕರ್ತರು ಒಬ್ಬರು ಜೈಲಿಗೆ ಹೋಗಿಲ್ಲ ಅಂದ್ರೆ ಅವರಿಗೆ ಬೆನ್ನೆಲ ಬಗ್ಗೆ ನಿಂತು ಅವ್ರನ್ನ ಜೈಲಿನಿಂದ ಬಿಡಿಸಿಕೊಂಡು ಬರ್ತಕ್ಕಂಥ ಒಂದು ಗುಣ. ಆಮೇಲೆ ಬಡವರ ಬಗ್ಗೆ ಹಾಗೂ ರೈತರ ಬಗ್ಗೆ, ವಿಶೇಷವಾಗಿ ಶೋಷಿತ ವರ್ಗದ ಧ್ವನಿಯ ಬಗ್ಗೆ ಅವರ ಒಂದು ಕಾಳಜಿ ನಮಗೆ ನಿಜವಾಗ್ಲೂ ಈ ಒಂದು ರಾಜ್ಯಕ್ಕೆ ಹೊಸ ಮನ್ವಂತರವನ್ನ ಬರೀದಿದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಸಾಹೇಬರು ಒಂದು ಇದರಲ್ಲಿ ಏನೋ ರಾಜಭವನ ಗಾಜಿನ ಮನೆಯಲ್ಲಿ ಒಂದು ಅಧಿಕೃತವಾಗಿ ಸರ್ಕಾರದಿಂದ, ರಾಜ್ಯಪಾಲರಿಂದ ಒಂದು ಇದು ಮಾಡ್ತಾ ಇದಾರೆ, ಒಂದು ಮುಖ್ಯಮಂತ್ರಿ ಪದ ತಗೊಳ್ತಾ ಇದಾರೆ. ವಿಶೇಷವಾಗಿ ಕಾರ್ಯಕರ್ತರಿಗೋಸ್ಕರನ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನೋಡಿ, DK ಶಿವಕುಮಾರ್ ಸರ್ ಅಂದ್ರೆ ಕನಕಪುರದ ಬಂಡೆ ಅಂತ ಕರೀತಾರೆ. ಕನಕಪುರದ ಬಂಡೆ ಅಂದ್ರೆ ಈಗ ಅವರು ಕನಕಪುರದ ಬಂಡೆ ಅಲ್ಲ, ಈಗ ಅವರು ಕರ್ನಾಟಕದ ಬಂಡೆ. ಯಾಕೆ ನಾವು ಕರ್ನಾಟಕದ ಬಂಡೆ ಅಂತ ಹೇಳ್ತೀವಿ ಅಂದ್ರೆ, DK ಶಿವಕುಮಾರ್ ಸರ್ ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಅವ್ರಿಗೆ ಕಷ್ಟ, ನೋವು, ಕಾರ್ಪಣ್ಯ, ಕಾರ್ಯಕರ್ತರ ನೋವು ಏನನ್ನೋದು ಗೊತ್ತಿದೆ. ಅವ್ರು ಯಾವತ್ತಿದ್ರು ಸರ್ ನೋಡಿ, ನಾನು ಹೇಳ್ಬೇಕಂದ್ರೆ ನಾನು ಸಾಮಾಜಿಕ ಜಾಲತಾಣ KPCC ನಾನು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ. ಯಾವತ್ತಿಗೂ ಕೂಡ ಸರ್ ನನ್ನಲ್ಲಿ, ನಾನೊಬ್ಬ ಯಾವುದೇ ರಾಜಕೀಯ ಕುಟುಂಬದಿಂದ ಬಂದಂತ ವ್ಯಕ್ತಿ ಅಲ್ಲ, ನನ್ನೊಂದಿಗೆ ನೇರವಾಗಿ ಅವ್ರು ಮಾತಾಡಿದ್ದಾರೆ ಸರ್ ಕುತ್ಕೊಂಡು. ನಾನು ಯಾವುದೇ ನನ್ನ ಮನೇಲಿ ಯಾವ್ದು MLA ಕೂಡ ಇಲ್ಲ, ಸಚಿವ ಕೂಡ ಇಲ್ಲ, ನನ್ನ ಜೊತೆ ಅವ್ರು ನೇರವಾಗಿ ಮಾತಾಡಿದ್ದಾರೆ. Zoom ಮೀಟಿಂಗ್ ನಲ್ಲಿ ಆಗಿರ್ಬೋದು, ನಮ್ಮ ಫಿಸಿಕಲ್ ಮೀಟಿಂಗ್ ನಲ್ಲಿ ಆಗಿರ್ಬೋದು, ನನ್ನ ಜೊತೆ ನೇರವಾಗಿ ಮಾತಾಡಿದ್ದಾರೆ. ನೇರವಾಗಿ ನನ್ನ ಹೇಳ್ತಕ್ಕ ಸಲಹೆಗಳನ್ನ ಅವರು ಕೇಳಿದ್ದಾರೆ. ಮತ್ತೆ ನಮ್ಗೆ ಇಂಥ ಒಬ್ಬ KPCC ಅಧ್ಯಕ್ಷರು ನಾವು ನಮ್ಮ ಒಂದು ಅವಧಿಯಲ್ಲಿ ನಾನು ಕಂಡಿದೀವಿ ಅಂದ್ರೆ ಅದು ನಮ್ಮ ಭಾಗ್ಯ ಅಂತ ನಾವು ಹೇಳ್ಬೋದು ಸರ್. ಇನ್ನೊಂದೇ ಒಂದು ವಿಷಯ, ಈಗ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಣೆ ಮಾಡ್ತಾರೆ. ನಿಮ್ಮ ಒಂದು ಯುವ ಸಮೂಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕಂತ ಅವ್ರ ಮನಸ್ಸಲ್ಲಿ ಬಹಳ ಇಷ್ಟ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ನೋಡಿ, ಏನಾಗಿದೆ ಅಂದ್ರೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಯುವಕರಿಗೆ ಸರ್ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಅವರು ಒಂದು ತಮ್ಮ ಭಾಷಣಗಳೆಲ್ಲ ಹಾಕೊಂಡ್ ಬಂದ್ರು. ಎಲ್ಲಾ ಕಡೆ ಭಾಷಣಗಳು ಹೋದಲ್ಲಿ ಬಂದಲ್ಲಿ ಭಾಷಣ ಮಾಡ್ಕೊಂಡು ಬಂದ್ರು. 2 ಕೋಟಿ ಇರ್ಲಿ ಸರ್, 2 ಉದ್ಯೋಗ ಕೊಡಕ್ಕೆ ಅವ್ರ ಕಡೆ ಆಗಿಲ್ಲ. ಇವತ್ತು ನೀವು ಬೆಲೆ ಏರಿಕೆ ನೋಡ್ಬೋದು ಸರ್. ಇವತ್ತು ಎಲ್ಲ ಹೊಗೆ ಮುಕ್ತ ಗ್ರಾಮ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಸರ್. ಹೊಗೆ ಮುಕ್ತ ಗ್ರಾಮ ಯಾವ ಎಲ್ಲಿ ಮಾಡಿದ್ರು ಸರ್? ಇವತ್ತು ಒಂದು ಸಿಲಿಂಡರ್ ತಗೋಬೇಕಂದ್ರೆ 1,000-1,200 ರೂಪಾಯಿ ಸಿಲಿಂಡರ್ ಆಗಿದೆ ಸರ್. ಡೊಮೆಸ್ಟಿಕ್ 1,200 ಆಗಿದೆ. ಇವತ್ತು ನೀವು ಕಮರ್ಷಿಯಲ್ ಸಿಲಿಂಡರ್ ತಗೋಬೇಕಂದ್ರೆ 3,000-4,000 ಸರ್. ಇವತ್ತು ಎಲ್ಲ ಹೋಟೆಲ್ ಉದ್ಯಮಿಗಳಿಗೆ ಎಲ್ರಿಗೂ ಕೂಡ ಸರ್ ಈ ಬೆಲೆ ಏರಿಕೆಯಿಂದ ಹೊರತ ಬಿದ್ದಿದೆ ಸರ್. ಅದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್, DK ಶಿವಕುಮಾರ್ ಸರ್ ನೇತೃತ್ವದಲ್ಲಿ ಒಳ್ಳೆಯ ಒಂದು ಆಡಳಿತವನ್ನ ಖಂಡಿತ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಕಿರಣ್ ಮಹಾಬಲೇಶ್ವರ ಉಳಿಗಿರಿ ಸರ್, ನವಲಗುಂದ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಸರ್ ನಮಸ್ಕಾರ, ನನ್ನ ಹೆಸರು ಕಿರಣ್ ಮಹಾಬಲೇಶ್ವರ ಉಳಿಗಿರಿ. ನಾನು ನವಲಗುಂದ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಸರ್, ನಾವು ಇವತ್ತು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಒಂದು ನೂತನ ಮುಖ್ಯಮಂತ್ರಿಯ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ನೂತನ ಮುಖ್ಯಮಂತ್ರಿ ಅಂತ ನನ್ನ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ನವಲಗುಂದ ಸರ್ ಏನಂದ್ರೆ ರೈತ ಬಂಡಾಯದ ನೆಲ ಹಾಗೂ DK ಶಿವಕುಮಾರ್ ಸಾಹೇಬರು
ವಿಶೇಷವಾಗಿ ಪ್ರೀತಿಸ್ತಕ್ಕಂತಹ ಒಂದು ಕ್ಷೇತ್ರ ಅಂದ್ರೆ ಅದು ನವಲಗುಂದ ವಿಧಾನಸಭಾ ಕ್ಷೇತ್ರ ಸರ್. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ರೈತ ಚಳವಳಿಗೆ ಹೆಸರಾದಂತ ಒಂದು ಯಾವ್ದಾದ್ರು ಕೇಂದ್ರ ಬಿಂದು ಆದಂತ ಒಂದು ತಾಲೂಕು ಯಾವ್ದಾದ್ರು ಇದೆ ಅಂದ್ರೆ ಅದು ನವಲಗುಂದ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಸರ್ ಇವತ್ತು ನೀವು ಕರ್ನಾಟಕದಲ್ಲಿ ಎಲ್ಲರೂ ನೋಡಿದಿರಿ ಸರ್, ರೈತ ಚಳವಳಿ ಬೆಳೆ ವಿಮಾ ಹೋರಾಟ ಆಗಿರ್ಬೋದು, ನಮ್ಮ ರೈತರ ಒಂದು ಬೀಜ ಗೊಬ್ಬರ ರಸಗೊಬ್ಬರ ಬಗ್ಗೆ ಆಗಿರ್ಬೋದು, ಒಳ್ಳೆ ಮಹದಾಯಿ ಕಸ ಕೊಂಡಿರ್ತಕ್ಕಂಥ ಒಂದು ನೀರಿನ ಹೋರಾಟ ಆಗಿರ್ಬೋದು ಸರ್. ಎಲ್ಲ ಒಂದು ಹೋರಾಟದಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿ ಒಂದು ರೈತರ ಪರವಾಗಿ ನಿಂತು ಗಟ್ಟಿಯಾಗಿ ಧ್ವನಿ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ, ರೈತ ಬಂಧು, ಸಕ್ರಿಯ ರಸ್ತೆ ಅಧಿಕಾರಿ ಯಾರಾದರೂ ಇದ್ದಾರೆ ಅಂದ್ರೆ ಸರ್ ಅವರು ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಂತ 2 ಬಾರಿ ಶಾಸಕರಾಗಿ ಹಾಗೂ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿ ಅಪಾರ ಜ್ಞಾನವನ್ನು ಹೊಂದಿರತಕ್ಕಂತ ರೈತರ ಬಂಧು ಯಾರಾದ್ರಿಂದ NS ಕೋನರೆಡ್ಡಿ ಸಾಹೇಬರು ಸರ್. ನಾವು ಇಲ್ಲಿ ನಾನು ಏನೋ ಒಂದು ಮನವಿ ಮಾಡ್ತೀನಿ ಅಂದ್ರೆ ಸರ್ಕಾರಕ್ಕೆ ಸರ್, ನಾನೊಬ್ಬ DK ಶಿವಕುಮಾರ್ ಸರ್ ಅವರ ಅಭಿಮಾನಿಯಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಸರ್ ಈ ಬಾರಿ ಏನಾದ್ರು ಸರ್ ನಮಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಸಂದರ್ಭ ಬಂದ್ರೆ ದಯವಿಟ್ಟು ನಮ್ಮ ಕೋನರೆಡ್ಡಿ ಸಾಹೇಬರಿಗೆ ಕೃಷಿ ಸಚಿವರನ್ನಾಗಿ ಮಾಡಿ ಅಂತ ಸರ್ ನಮ್ಮ ಕ್ಷೇತ್ರದಿಂದ ನಾವು ಕೇಳ್ಕೊತೀವಿ ಸರ್. ನೀವು ಮಾಡಿದ್ದಕ್ಕಾದ್ರೆ ಸರ್ 2028 ಕೂಡ ಸರ್ ನೀವು ಯಾವುದೇ ಕೆಲಸವನ್ನು ಕೂಡ ಕೊಟ್ರಿ ಸರ್ ನಮ್ಮ ಕೋನರೆಡ್ಡಿ ಸಾಹೇಬರು ಸರ್. ಉತ್ತರ ಕರ್ನಾಟಕದಲ್ಲಿ ಗಂಡು ಮಟ್ಟದ ನೆಲ ನವಲಗುಂದದಿಂದ ಸರ್ ನೀವು ಎಲ್ಲೇ ಕೆಲಸ ಹಾಕಿದ್ರು ಕೂಡ ಸರ್ ನಾವು ನಿಮಗೆ ಏನು ಸರ್ ನೀವು ಯಾವ ರೀತಿಯಾಗಿ ಸಂಘಟನಾ ಕ್ಷೇತ್ರವನ್ನು ಹುಡುಕ್ತಾ ಇದ್ದೀರಿ ಸರ್, ಅದಕ್ಕೆ ಸೂಕ್ತ ವ್ಯಕ್ತಿ ಅದು ಯಾರಾದರೂ ಇದ್ದು ಅದು ಕೋನರೆಡ್ಡಿ ಸಾಹೇಬರು ಸರ್. ಅವ್ರಿಗೆ ನೀವು ದಯವಿಟ್ಟು ಸರ್ ಸಚಿವರನ್ನಾಗಿ ಮಾಡಿ ಅಂತ ನಿಮ್ಗೆ ಕೈ ಮುಗಿದು ನಾನು ಪ್ರಾರ್ಥಿಸ್ತೀನಿ ಸರ್. ಬಂಗಾರವೇ ಕರಗೋ ಮನಸ್ಸಿನ ಕಣ್ಣಮನು ಬೆಟ್ಟದಷ್ಟು ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಹೀಗೆ ಶಿವಕುಮಾರ್ ತಂದರು ನಾಡಿಗೆ ಭರವಸೆ ತಂದರು. ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ, ಯುವ ಜನರ ಸ್ಫೂರ್ತಿ ನೀನು, ಪೂರ್ತಿ ತಿಳಿಯದ ಜನಾನುರಾಗಿ ನೀನು, ನೂರಾರು ಆರೋಪ ಚದುರಂಗ ಪಕಡೆಗಳು, ರಾಜಕೀಯ ಸೆರವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ, ಬಂಡೆಯದೆ ಜಗ್ಗಿಲ್ಲವೇ, ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ, ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ, ಅನ್ಯಾಯ ಮೋಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ, ಹೊಸ ಸುಗ್ಗಿಯ ಪರಮನು ರೈತನಿಗೆ ಹೇಳಲು, ಹೊಸ ಬೆಳಕು ಕಂಡು ಪರಮನು ಬಾಳ ಜೀವನ ಕಟ್ಟಿ ಪಡೆಯಲು, ಬನ್ನಿ 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 ಬನ್ನಿ